ಸ್ಥಳೀಯ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ತಾಲೂಕಿನ ಹೆಮ್ಮೆಯ ಹವ್ಯಾಸಿ ಛಾಯಾಗ್ರಾಹಕರು ಚಿತ್ರಿಸಿದ ವನ್ಯಜೀವಿ ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ನಿವೃತ್ತ ಕಲಾ ಶಿಕ್ಷಕ ಭವಾನಿ ಶಂಕರ್, ಡಾಕ್ಟರ್ ಸುನೈನಾ ರಾವ್ ಮತ್ತು ಪ್ರಮೋದ್ ಶಾನ್ಬಾಗ್ ಕ್ಲಿಕ್ಕಿಸಿದ ಅಪರೂಪದ ವನ್ಯಜೀವಿ ಪ್ರಾಣಿ ಪಕ್ಷಿಗಳ ಛಾಯಾಚಿತ್ರಗಳನ್ನು ಶಾಲೆಯಲ್ಲಿ ಪ್ರದರ್ಶಿಸಲಾಯಿತು. ನಾಗರಿಕ ಪತ್ರಿಕೆಯ ಸಂಪಾದಕರಾದ ಕೃಷ್ಣಮೂರ್ತಿ ಹೆಬ್ಬಾರರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಜೀವನ ಮೌಲ್ಯಗಳನ್ನು ತಿಳಿಸಿಕೊಟ್ಟರು. ವಿದ್ಯಾರ್ಥಿಗಳು ಪ್ರಕೃತಿಯ ಮಡಿಲಿನಲ್ಲಿ ಬೆಳೆಯಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಸಂಸ್ಥೆಯ ಪೂರ್ವ ವಿದ್ಯಾರ್ಥಿನಿ ಹಾಗೂ ಚೆನ್ನೈನಲ್ಲಿ ನರೋಗ ತಜ್ಞೆಯಾಗಿರುವ ಡಾಕ್ಟರ್ ದೀಪ್ ಔದಾನಿ ಮತ್ತು ಅವರ ಪತಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರಾಗಿರುವ ಡಾಕ್ಟರ್ ವರದ್ ರಾಜ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾನು ನಿಮ್ಮ ಜೊತೆ ಇದೊಂದು ಈ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನವನ್ನ ನಮ್ಮೂರಿನ ಹೆಮ್ಮೆಯ ಛಾಯಾಗ್ರಾಹಕರೆಲ್ಲ ಸಂಗ್ರಹಿಸಿ ನಿಮಗೆ ತೋರಿಸಿದ್ದಾರೆ. ಇಂಥದೊಂದು ಪುಣ್ಯ ಸಮಾರಂಭದಲ್ಲಿ ನಮ್ಮೂರಿನ ಹೆಮ್ಮೆಯ ಹುಡುಗಿ, ನಮ್ಮೂರಿನ ತಂಗಿ ಒಬ್ಬಳು, ನನ್ನ ಪ್ರೀತಿಯ ವೈದ್ಯ ದಂಪತಿಗಳ ಮಗಳು, ಅವರ ಯಜಮಾನರ ಜೊತೆ ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಹೆಮ್ಮೆ. ಅವರೆಲ್ಲರಿಗೂ ಅಭಿನಂದಿಸ್ತಾ, ನಿಮ್ಮ ಹತ್ರ ಹೀಗೆ ಸುಮ್ಮನೆ ಅಪಸ್ನಾತೆಯಲ್ಲಿ ನೀವೆಲ್ಲ ನಮ್ಮ ಮಕ್ಕಳ ಹಾಗೆ ಇರುವಂತ ನನ್ನ ಮಕ್ಕಳ ಹಾಗೆ ಇಲ್ಲಿ ನಾನು ಹೀಗೆ ಕೂತ್ಕೊಂಡು ನಿಮ್ಮ ಜೊತೆ ಕನ್ನಡ ಶಾಲೆಯಲ್ಲಿ ಓದ್ದವನೇ. ನಾನು ದೊಡ್ಡ ಮನುಷ್ಯಲ್ಲ, ನಾನು ನಿಮ್ಮಷ್ಟು ಬುದ್ಧಿವಂತನಲ್ಲ. ನಾನು ನಿಜವಾಗ್ಲೂ ನನ್ನ SSLC ಎಲ್ಲ 3rd ಕ್ಲಾಸ್, BA ವರೆಗೂ ನಾನು 3rd ಕ್ಲಾಸೇ, ಆದರೆ ಫಸ್ಟ್ ಕ್ಲಾಸ್ ಜೀವನವನ್ನು ಮಾಡ್ತಾ ಇದ್ದೀನಿ. ಪ್ರಕೃತಿ ಮತ್ತು ಮಾನವ ಕುಲದ ಸಮತೋಲನದ ಮಹತ್ವವನ್ನು ಡಾಕ್ಟರ್ ದೀಪ್ ತಿಳಿಸಿಕೊಟ್ಟರು. ಶಾಲಾ ಮುಖ್ಯ ಅಧ್ಯಾಪಕರಾದ ಜಯಂತ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಪರಿಚಯಿಸಿ ಸ್ವಾಗತಿಸಿದರು. ಸಂಸ್ಥೆಯ ಶಿಕ್ಷಕರು ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಾಲೆಯ ಇಕೋ ಕ್ಲಬ್ ಮತ್ತು ಸ್ಕೌಟ್ ಗೈಡ್ಸ್ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.